ಆಪ್ಕಿ ಅದಾಲತ್ನಲ್ಲಿ ಹರಿಯಾಣದ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೂಡಾ ಅವರ ಮೇಲೆ ಇರುವ ಆರೋಪ. ಇವರು ಕಾರ್ಮಿಕರ ರಕ್ತ ಹರಿಸಿದ್ದಕ್ಕೆ ಜವಾಬ್ದಾರರಾಗಿದ್ದಾರೆ. ಹುಡಾಜಿ, ಒಂದು ಇಂಗ್ಲಿಷ್ನ ಗಾದೆ ಇದೆ ಏನಂದ್ರೆ, ಯಾವಾಗ ರೋಮ್ ಹೊತ್ತಿ ಉರಿತಾ ಇತ್ತೋ ಆಗ ನೀರು ಕೊಳಲು ಬಾರಿಸ್ತಿದ್ದ ಅಂತ. ನಾನು ಕೇಳ್ಪಟ್ಟೆ ಏನಂದ್ರೆ, ಯಾವ ಸಮಯದಲ್ಲಿ ಹರಿಯಾಣದ ಪೊಲೀಸರು ಜನರನ್ನ ಹೊಡಿತಾ ಇದ್ರು ಆಗ ನೀವು ಎಲ್ಲೋ ವಿಶ್ರಾಂತಿ ತಗೋತಾ ಇದ್ರಂತೆ. ನಾನು ಪ್ರಥಮ ಮುಖ್ಯಮಂತ್ರಿ ಆಗಿದ್ದೀನಿ. ಯಾರು ಅದೇ ಸಮಯದಲ್ಲಿ ಕೆಲವು ಗಂಟೆಗಳಲ್ಲಿ ಅಲ್ಲಿಗೆ ಆಸ್ಪತ್ರೆಗೆ ಹೋಗಿದ್ದೆ. ಎಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಆಗ್ತಿತ್ತೋ ಅಲ್ಲಿಗೆ, ಯಾರಿಗೆ ಏಟ್ ಬಿದ್ದಿತ್ತೋ ಅಲ್ಲಿಗೆ. ತಕ್ಷಣ ನಾನು ಅದೇ ಟೈಮ್ ಗುಡಗಾಂವ್ಗೆ ತಲುಪಿದ್ದೆ ಮತ್ತು ಗುಡಗಾಂವ್ನ ಸೋನಾ ಆಸ್ಪತ್ರೆಯಲ್ಲಿ ಏನಿದ್ರು. ಸತ್ಯ ಏನಂದ್ರೆ, ಕಾಂಗ್ರೆಸ್ನ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಯಾವಾಗ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸಿದ್ಧರಾಗ್ತಿದ್ದಾರೆ ಅಂತ ಗೊತ್ತಾಯ್ತು, ಆಗ ನೀವು ಹೋದ್ರಿ. ಇಲ್ಲ, ನನಗಂತೂ ಗೊತ್ತಾಗ್ತಿದ್ದ ಹಾಗೆ ನಾನು ಹೋಗಿದ್ದೆ. ಮತ್ ನಿಮಗೆ ಗೊತ್ತಾಗೋ ಅಷ್ಟ್ರಲ್ಲಿ ತುಂಬಾ ತಡ ಆಗಿತ್ತಾ? ಅದೇನಂದ್ರೆ, ಹರಿಯಾಣ ಏನೋ ಆತರ ಅಲ್ವಲ್ಲ. ಏನಂದ್ರೆ 1 ನಿಮಿಷದಲ್ಲಿ ಎಲ್ಲಿಗಾದ್ರೂ ತಲುಪಬಹುದು ಅನ್ನೋಕೆ ಕೆಲವು ಗಂಟೆಗಳಲ್ಲಿ ಹೋಗಿದ್ದೆ. ನಿಮ್ಮ ಹತ್ರ ಇಂಟೆಲಿಜೆನ್ಸ್ನ ಅಥವಾ ಪೊಲೀಸ್ನ ಯಾವುದೇ ಇನ್ಫಾರ್ಮೇಶನ್ ಇರ್ಲಿಲ್ವಾ? ಇಲ್ಲ ನಿಮಗೆ. ಇದಕ್ಕೂ ಮುಂಚೆ ಹೀಗಿದೆ. ಇದು ಏನ್ ಕೆಲಸ ಆಯ್ತೋ, 2 ಕಡೆಯಿಂದಲೂ ಅತಿರೇಕ ಆಯ್ತು. ಮೊದಲು ಪೊಲೀಸವ್ರಿಗೂ ಕೂಡ ಸಾಕಷ್ಟು ಏಟ್ ಬಿತ್ತು, ಆಮೇಲೆ ಕೆಲವು ಜನರಿಗೂ ಬಿತ್ತು. ಮತ್ತಿದು ಈಗ ಸಮಯ ಇವರ ಬಣ್ಣ ಬಯಲು ಮಾಡಿದೆ. ಏನಂದ್ರೆ, ನಾನು ಅನ್ಕೋತೀನಿ ಕೇವಲ ವರ್ಕರ್ಸ್ ಇರ್ಲಿಲ್ಲ ಅಲ್ಲಿ ಅಂತ. ಇನ್ನಷ್ಟು ಕೆಲವು ಶಕ್ತಿಗಳಿದ್ವು, ಅವರೆಲ್ಲ ಈ ರೀತಿ ಕೆಲಸ ಮಾಡಿದ್ರು. ಕಿಡಿಗೇಡಿಗಳು ಕೂಡ. ಯಾವುದೇ ಶಕ್ತಿ ಇರ್ಲಿ, ಯಾರೇ ವ್ಯಕ್ತಿ ಇರ್ಲಿ, ಮತ್ತೆ ಪೊಲೀಸ್. ನೀವು ನನ್ನ ಮಾತು ಕೇಳಿ, ನಾನಿನ್ನು ಉತ್ತರ ಪೂರ್ತಿ ಹೇಳಿಲ್ಲ. ನೀವೇನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತಿದ್ದೀನಿ. ನಮ್ಮ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು. ಏನಂದ್ರೆ, ವರ್ಕರ್ಗಳ ಪ್ರೊಸೆಷನ್ ಬರುತ್ತೆ, ಮತ್ತದು ಮೊದಲು ಬಂದಿತ್ತು. ಮೊದ್ಲೆಲ್ಲ ಪೀಸ್ಫುಲ್ ಆಗಿ ಹೋಗಿದ್ದಾರೆ. ಮತ್ತೆ ಹೊಂಡಾದ ವರ್ಕರ್ಗಳ ನೆಗೋಷಿಯೇಷನ್ 6 ಸಲ ಮೊದಲೇ ಆಗೋಗಿತ್ತು. ಇದು ಶ್ರೀ ಓಂ ಪ್ರಕಾಶ್ ಚೌಟಾಲಾ ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಆವಾಗಿಂದ ಈ ಜಗಳ ಶುರುವಾಗಿತ್ತು. ಮತ್ತು 6 ಸಲ ನೆಗೋಷಿಯೇಷನ್ ಆಗಿ ಅವರ ನಿರ್ಧಾರ ಕೂಡ ಆಗೋಗಿತ್ತು. ಮತ್ತಿದು ನಿರ್ಧಾರ ಆಗಿತ್ತು ಏನಂದ್ರೆ, 100 ಯಾರು ವರ್ಕರ್ ನಾವು ತಗೋತೀವಿ ಹೊಂಡದವರು ಅಂತ. ಮತ್ತೆ ಯಾವ ದಿನ ಅವರ 100 ವರ್ಕರ್ಗಳು ಹೋಗೋ ಸಮಯ ಇತ್ತೋ, ಕೆಲವು ಶಕ್ತಿಗಳು ಅವರನ್ನ ಒಳಗಡೆ ಹೋಗೋಕ್ ಬಿಡ್ಲಿಲ್ಲ. ಮತ್ತೆ ಆಮೇಲೆ ಯಾವಾಗ ಪ್ರೊಸೆಷನ್ ಬಂತೋ ಅದಕ್ಕೂ ಮುಂಚೆ ಪ್ರೊಸೆಷನ್ ತೆಗೆದಿದ್ರು. ಮತ್ ನಾನು ಆಗ್ಲೇ ಹೇಳಿದ್ದೆ, ನಾನ್ ಈ ಮಾತನ್ನ ಒಪ್ಕೊಳ್ಳಲ್ಲ. ವರ್ಕರ್ ಈ ತರ ಮಾಡ್ತಾರೆ ಅಂತ ಬೇರೆ ಶಕ್ತಿಗಳಿವೆ. ಅವ್ರಿಗೆ ಬಹುಶಃ 5 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೆ ಯಾವ ರೀತಿ ಹರಿಯಾಣ ವಿಕಾಸ ಆಗ್ತಿದೆಯೋ, ಏನ್ ರೆಸ್ಪಾನ್ಸ್ ಸಿಗ್ತಿದೆಯೋ ಅದನ್ನ ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಂತ ಶಕ್ತಿಗಳು. ನಿಮ್ಮ ಎಲ್ಲ ಮಾತುಗಳನ್ನ ಒಪ್ಪೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ಇದನ್ನ ಹೇಳಿ, ಯಾವ ಒಂದು ವಿಚಾರ ಜಸ್ಟಿಫೈ ಮಾಡತ್ತೆ ಏನಂತಂದ್ರೆ, ಪೊಲೀಸ್ನವರು ಲಾಠಿಗಳಿಂದ ಜನರನ್ನ ಇಷ್ಟು ಕೆಟ್ಟದಾಗಿ ಹೊಡೆದಿದ್ದಾರೆ, ಅದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನಾನು ಜಸ್ಟಿಫೈ ಮಾಡ್ಲಿಲ್ಲ. ಜಸ್ಟಿಫೈ ಮಾಡಿದ್ರೆ ನಾನು ಜಾಗಕ್ಕೆ ಹೋಗ್ತಾ ಇರ್ಲಿಲ್ಲ. ನಾನು ಜಾಗಕ್ಕೆ ಹೋಗಿದ್ದೆ, ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡಿದೀನಿ, ಅವರ ಚಿಕಿತ್ಸೆ ಮಾಡಿಸಿದೀನಿ, ಮತ್ತೆ ಇವತ್ತು ಜುಡಿಷಿಯಲ್ ಎನ್ಕ್ವೈರಿ ಆಗ್ತಿದೆ. ಮತ್ ನಾನ್ ಹೇಳಿದೀನಿ, ಯಾರೇ ದೋಷ ಆಗಿದ್ರು ಕೂಡ ಅವನನ್ನ ಪೂರ್ಣ ರೂಪದಿಂದ ನಾವು ನಾನ್ ನಿಮ್ಮನ್ನ ಇಷ್ಟು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನೆಲ್ಲ ನಾವು ಟಿವಿಗಳಲ್ಲಿ ನೋಡಿದ್ವೋ, ಏನು ಇಡೀ ಪ್ರಪಂಚ ಟಿವಿನಲ್ಲಿ ನೋಡಿದ್ಯೋ, ಯಾವ್ದರ ಕಾರಣದಿಂದ ಹರಿಯಾಣದ ಹೆಸರು ಹಾಳಾಯ್ತೋ, ಇದರಿಂದ ಸ್ಪಷ್ಟವಾಗಿ ಕಾಣಿಸುತ್ತೆ ಏನಂತಂದ್ರೆ, ಪೊಲೀಸ್ನವರು ಆರ್ಸಿ ಹುಡುಕಿ ಜನರ ತಲೆಗೆ ಲಾಠಿಗಳಿಂದ ಹೊಡೆದಿದ್ದಾರೆ. ಇದಕ್ಕೋಸ್ಕರನೇ ನಾನು ಜುಡಿಷಿಯರಿ ಎನ್ಕ್ವೈರಿ ಮಾಡಿಸಿದ್ದೀನಿ. ಏನಂದ್ರೆ, ಮಾಬ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಸಲ ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ. ಆದ್ರೆ ಅವರಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ, ಇದು ಭುಜದಿಂದ ಕೆಳಗೆ ಹೊಡೆಯೋಕೆ. ಮತ್ತಿದು ಯಾವಾಗ ನಾನು ಫುಟೇಜ್ ನೋಡಿದೆ, ಅದೇ ಸಮಯದಲ್ಲಿ ನಾನು ಎನ್ಕ್ವೈರಿ ಮಾರ್ಕ್ ಮಾಡಿದೆ. ಏನಂದ್ರೆ, ಇದನ್ನ ಕೆಲವು ವ್ಯಕ್ತಿಗಳು ಅನ್ಟುವರ್ಡ್ ಇನ್ಸಿಡೆನ್ಸ್ ಏನಾಯ್ತೋ, ಒಂದು ದುಃಖದ ಘಟನೆ ಏನ್ ನಡೀತು, ಅದಕ್ಕೆ ರಾಜಕೀಯ ಬಣ್ಣ ಬಳಿಯೋಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇದಕ್ಕೋಸ್ಕರನೇ ನಾವು ಜುಡಿಷಿಯಲ್ ಎನ್ಕ್ವೈರಿಗೆ ನಾವು ಆದೇಶ ಕೊಟ್ಟಿದೀವಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ಈ ತರದ ಯಾವ್ದಾದ್ರು ಘಟನೆ ಆಗೋದಿದ್ರೆ ಅದರ ಮಾಹಿತಿ ಮೊದಲೇ ಇರುತ್ತೆ ಅಲ್ವಾ? ನಾನು ಹೇಳ್ತಿದ್ದೇನಲ್ಲ, ಪ್ರೊಸೆಷನ್ ಇತ್ತು ನಮ್ಗೆ. ಆದ್ರೆ ಕೆಲವು ಸಲ ಇವಾಗ ಹೇಗೆ ಬಣ್ಣ ಬಯಲಾಯ್ತೋ ಈ ಸಂಚು ಮಾಡಿರೋ ಬಗ್ಗೆ ಮುಂದೆ ಬರೋ ಸಮಯದಲ್ಲಿ ಎನ್ಕ್ವೈರಿ ಹೇಳುತ್ತೆ. ನಾನು ಜಾಸ್ತಿ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಇದ್ರ ಮೇಲೆ. ಜುಡಿಷಿಯಲ್ ಎನ್ಕ್ವೈರಿ ಮುಂದೆ ಇದೆ, ಆದ್ರೆ ಈ ವಿಷಯದ ಬಗ್ಗೆ ನಾನಿದು ಪೂರ್ತಿಯಾಗಿ ಸಾಬೀತಾಗೋಗಿದೆ. ಕೇವಲ ವರ್ಕರ್ಗಳ ಜಗಳ ಇದು ಆಗಿರ್ಲಿಲ್ಲ. ಯಾಕಂದ್ರೆ ವರ್ಕರ್ಗಳ ಮ್ಯಾನೇಜ್ಮೆಂಟ್ ನ ಜಗಳ ಆಗಿದ್ರೆ ಅದು ಹೊಂಡಾ ಫ್ಯಾಕ್ಟರಿ ಎದುರುಗಡೆ ಯಾವತ್ತಾದ್ರೂ ಆಗೋಗಿರೋದು. ಗುಡ್ಗಾಂವ್ನಲ್ಲಿ ಆಯ್ತು. ಮತ್ತೆ ಶಕ್ತಿಗಳು ಸಾಕಷ್ಟಿದ್ವು. ಅವರಿಗೆ ತಮ್ಮದೇ ಆದ ಆಲ್ಟರ್ನೇಟ್ ಮೋಟಿವ್ ಇರುತ್ತೆ. ಅವರು ಇಂಥ ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಯಾವುದೇ ಅನ್ಟುವರ್ಡ್ ಇನ್ಸಿಡೆನ್ಸ್ ಆಗಿದೆ ಇದರಲ್ಲಿ. ಯಾರಿಗೂ ಯಾವುದೇ ಪೊಲಿಟಿಕಲ್ ನಮ್ಮಲ್ಲೂ ಸಾಕಷ್ಟು ಸಲ ಆಗುತ್ತೆ. ಆದ್ರೆ ಏನ್ ಕಾರಣ ಅಂತ ಆಕ್ಸೆಸಸ್ ಆಗಿವೆ, 2 ಕಡೆಯಿಂದನೂ ಆಗಿವೆ. ಮತ್ತೆ ಇದೇ ಕಾರಣದಿಂದ ಜುಡಿಷಿಯಲ್ ಎನ್ಕ್ವೈರಿಗೆ ಕೂರಿಸಿದೀವಿ. ಅದ್ರ ರಿಪೋರ್ಟ್ ಬಂದ್ಬಿಡುತ್ತೆ. ಮತ್ತೆ ಯಾರು ದೋಷಿ ಇದಾರೋ ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಜನರನ್ನ ಕೇಳೋಣ, ಒಂದ್ ವೇಳೆ ಅವರ ಮನಸ್ಸಿನಲ್ಲಿ ಈ ತರದ ಯಾವ್ದಾದ್ರು ಪ್ರಶ್ನೆ ಇದೆಯಾ ಅಂತ. ಕೇಳಿ. ಒಂದು, ನಿಮ್ಮ ಆಡಳಿತದ ಮೇಲೆ ಹಿಡ್ತಾ ಇಲ್ಲ, ಯಾರು ನಿಮ್ಮ ಆದೇಶನ ಪಾಲಿಸಲ್ಲ. ಮತ್ ನೀವೊಂದು ಹೊಸ ನೀತಿ ಜಾರಿ ಮಾಡಿದ್ರಿ ಹರಿಯಾಣದಲ್ಲಿ. ಏನಂದ್ರೆ, ಮೊದಲು ಜನರಿಗೆ ಹೊಡೀರಿ, ಆಮೇಲೆ ರಾಜಿ ಮಾಡಿಸಿ. ಗುಡಗಾಂವಲ್ಲಿ ಏನ್ ಲಾಠಿ ಚಾರ್ಜ್ ಮಾಡಿದ್ರೋ ಏನ್ ನೀವ್ ಹೇಳಿದ್ರು, ಸತ್ಯವಾದ ವಿಷಯ ಏನು ಅಂತಂದ್ರೆ, ನೀವು ಹೊಡ್ಸಿದ್ದೆಲ್ಲ ಅಮಾಯಕ ಜನರಿಗೆ. ಮತ್ ನೀವು ಪದೇ ಏನ್ ಹೇಳ್ತಿದ್ದೀರಲ್ವಾ, ಶಕ್ತಿಗಳಿದ್ವು ಇದ್ರ ಹಿಂದೆ ಅಂತ ಹೇಳಿ. ಅದ್ ಯಾವ ಶಕ್ತಿ ಅಂತ ನೀವೇ ಹೇಳಿ, ನಿಮಗೆಲ್ಲ ಗೊತ್ತಲ್ವಾ? ಆಡಳಿತ ನಿಮ್ ಕೈಯಲ್ಲಿದೆ. ನೀವಂತೂ ರಜತ್ ಅವರೇ ಅರ್ಧ ಕ್ವಶನ್ ಕೇಳ್ತಾ ಇದ್ದೀರಾ. ರೋಹಟಕ್ಕಲ್ಲಿ ಮದ್ವೆ ಆಗದೆ ಇರೋ ಹುಡುಗಿರನ್ನ ಅವರಿಗೆ ಮದ್ವೆ ರೋಹಟಕ್ಕಲ್ಲೂ ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ.
ಮತ್ತೆ ಅದಾದ 2ನೇ ದಿನದ ನಂತರ 3ನೇ ದಿನದ ನಂತರ ಲಾಠಿ ಬೀಸಿದ ನಂತರ ರೋಟಕ್ನಲ್ಲಿ ಕೆಟ್ದಾಗ ಹೊಡೆದ್ರಿ, ಆಮೇಲೆ ರಾಜಿ ಮಾಡ್ಕೊಂಡ್ರಿ. ಏನಂದ್ರೆ ಇದು ಏನ್ ನೀವು ಹೇಳಿದ್ರು, ವರ್ಕರ್ ನನ್ನ ಹತ್ರ ಬಂದಿದ್ರು. ಮತ್ತೆ ಯಾವಾಗ ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ದೆ, ಈಗೇನ್ ಇವರು ರೋಟಕ್ನ ಬಗ್ಗೆ ಮಾತಾಡ್ತಾರೋ ಅವ್ರ ನನ್ನ ಹತ್ರ ಬಂದಿದ್ರು ಚಂಡೀಗಢದಲ್ಲಿ ಭೇಟಿ ಆಗೋಕೆ. ನಾನು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೊದಲು ನೀವು ಪೊಲೀಸ್ ಅವರಿಂದ ಹೊಡಿಸ್ತೀರಾ, ಇಲ್ಲ ಅವರ ದೂರು ಇದ್ರ ಬಗ್ಗೆ ಇರ್ಲಿಲ್ಲ. ಅವರ ದೂರು ಇದ್ರ ಬಗ್ಗೆ ಏನೂ ಇರ್ಲಿಲ್ಲ. ಇದಂತೂ ಇವರದ್ದು ಏನಾದ್ರೂ ಇರ್ಬೋದು, ಬಹುಶಃ ಇವರದ್ದು ಕೂಡ ಎಲ್ಲಾದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಅವರಿಗೆ ಯಾವ ದೂರು ಇರ್ಲಿಲ್ಲ. ಅವರ ದೂರು ಏನು ಇತ್ತು ಅಂದ್ರೆ ನಮ್ಮ ಈ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಇವರು ಕಿಡಿಗೇಡಿಗಳು ಅಂತಾನ? ಇವಾಗ ಇದನ್ನ ಇವರೇ ಹೇಳ್ಬೇಕು. ಆದ್ರೆ ಇರ್ಬೋದು, ಇವ್ರಿಗೆ ಯಾವ್ದಾದ್ರು ರಾಜಕೀಯ ಆಲೋಚನೆ ಇರ್ಬೋದು, ಇವರಿಗೆ ಇವರ ರಾಜಕೀಯ ಐಡಿಯಾಲಜಿಯ ವ್ಯಕ್ತಿ ಆಗಿರ್ಬೋದು. ನಾನೇನ್ ಹೇಳಕ್ ನೋಡಿ, ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ. ಏನಂದ್ರೆ ಕಿಡಿಗೇಡಿಗಳಿದ್ರು, ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ, ಹೊರಗಡೆಯಿಂದ ಜನ ಬಂದಿದ್ರು ಅಂತ. ಆದ್ರೆ ಏನು ಹೊರಗಿನಿಂದ ಬಂದವರನ್ನ, ಕಿಡಿಗೇಡಿಗಳನ್ನ ಇಷ್ಟೊಂದು ಕೆಟ್ಟದಾಗಿ ಹೊಡೆಯೋ ಅವಶ್ಯಕತೆ ಇತ್ತ? ಹೇಗೆ ಪೊಲೀಸ್ನವರು ಇವ್ರುಗಳಿಗೆ ಹೊಡೆದಿದ್ದಾರಲ್ಲ ಆ ತರ? ಇಲ್ಲ, ನಾನಂತೂ ಈ ವಿಷಯದಿಂದ ನಿಮ್ಗೆ ಪೊಲೀಸ್ಗೆ ಇದನ್ನಂತೂ ನಾನು ಹೇಳಿಲ್ಲ. ಈಗ ನೀವು ತಪ್ಪು ಮಾಡಿದ್ದೀರಾ ಅಂತ ಇದಕ್ಕೋಸ್ಕರನೇ ಜುಡಿಷಿಯಲ್ ಎನ್ಕ್ವೈರಿ ಕೂರಿಸಿದ್ವಿ. ಮತ್ತೆ ಐಡೆಂಟಿಫೈ ಮಾಡ್ತೀವಿ ನಾವು. ಏನು ಮಾಬ್ ಕಂಟ್ರೋಲ್ ಮಾಡೋದು ಸಾಕಷ್ಟು ಸಲ ಅನಿವಾರ್ಯವಾಗಿರುತ್ತೆ. ಗುಂಡುಗಳನ್ನು ಕೂಡ ಹಾರಿಸ್ತಾರೆ, ಗ್ಯಾಸ್ ಕೂಡ ಹಾರಿಸ್ತಾರೆ. ಯಾವುದೇ ಫೈರಿಂಗ್ ಆಗ್ಲಿಲ್ಲ ಅಲ್ಲಿ. ಮತ್ತೆ ಯಾವ ತರ ಟಿವಿಲಿ ತೋರಿಸಿದ್ರೋ ಆ ತರ, ಕ್ಷಮಿಸಿ. ಅಥವಾ ನೀವು ಎಲ್ಲಾದ್ರೂ ಈ ರೀತಿ ಆದಾಗ ಒಂದ್ ಇನ್ಸಿಡೆನ್ಸ್ ಹೇಳಿ ನೋಡೋಣ, ಅಲ್ಲಿ ಫೈರಿಂಗ್ ಆಗಿಲ್ಲ ಅಂತ. ಯಾವಾಗ ನನಗೆ ಗೊತ್ತಾಯ್ತೋ ನಾನು ಪೊಲೀಸ್ಗೆ ಆದೇಶ ಕೊಟ್ಟೆ, ವಿತ್ ಇನ್ ಇಂಟ್ರೆಸ್ಟ್ ಕೆಲಸ ಮಾಡ್ಬೇಕು. ಮತ್ತು ಯಾರು ಮಾಡಿದ್ರೋ ಇರ್ಬೋದು ಪೊಲೀಸ್ನಲ್ಲೂ ಕೂಡ ಅಂತವ್ರು, ನಾನು ಹೇಳಕ್ಕಾಗಲ್ಲ, ಅದನ್ನ ಎನ್ಕ್ವೈರಿ ಹೇಳುತ್ತೆ. ಯಾಕಂದ್ರೆ ಯಾರು ನಿಮ್ಮ ವಿರೋಧಿಗಳಿದ್ದಾರೋ ಅವರಂತೂ ನೈತಿಕತೆ ಇತ್ತು. ಅದೇ ಸಮಯದಲ್ಲಿ ನಾನು ಹೋದೆ, ಅಲ್ಲಿ ಎಲ್ಲಾನು ಮಾಡ್ದೆ, ಮತ್ತೆ ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಕೊಟ್ಟೆ. ನಿಮ್ಮ ವಿರೋಧಿಗಳು ಹೇಳ್ತಾರೆ ಏನಂದ್ರೆ, ಜಲಿಯನ್ ವಾಲಾಬಾಗ್ನಲ್ಲಿ ಯಾವ ರೀತಿ ಆಗಿತ್ತು, ಸುತ್ತುವರೆದು 4 ಕಡೆಯಿಂದ ಪೊಲೀಸ್ನವರು ಹೊಡೆದಿದ್ರು, ಆ ತರ ಘಟನೆ ಕಾಣಿಸ್ತಿತ್ತು ಅಂತ. ಜಲಿಯನ್ ವಾಲಾಬಾಗ್ನಲ್ಲಂತೂ ಎಷ್ಟು ಜನ ಸತ್ತಿದ್ರು ಅದನ್ನೇ ತಾನೇ ನಾನು ಹೇಳ್ತಿದ್ದೀನಿ. ನಾನಂತೂ ಖುದ್ದಾಗಿ ನಿಮ್ಮ ಚಾನಲ್ಗೆ ಬಂದೆ. 100 ಜನ ಚರಂಡಿ ಒಳಗೆ ಬಿದ್ದಿದ್ದಾರೆ, 100 ಜನ ನಾಪತ್ತೆ ಆಗಿದ್ದಾರೆ. 3ನೇ ದಿನ ಎಲ್ಲಿಂದ ಚರಂಡಿ ಒಳಗೆ ಬಂದ್ರು, ಯಾರು ನಾಪತ್ತೆ ಆಗಿದ್ರು, ಹೇಗೆ ಫ್ಯಾಕ್ಟರಿ ತಲುಪಿದ್ರು, ಈ ವಿಷಯದ ಬಗ್ಗೆ ನೀವೇ ಎನ್ಕ್ವೈರಿ ಮಾಡಿ ನೋಡಿ.